ಈ ಕಾಮಕ್ಕಿಗೂ ಮತ್ತು ಕಾಳಿಗೂ ಏನಾದ್ರು ಸಂಬಂಧ ಇದೆಯಾ? ಅಂದರೆ ಈಗ ಹೆಣ್ಣು ದೇವರುಗಳಲ್ಲಿ ಯಾವುದು ತುಂಬ ಪವರ್‌ಫುಲ್ ಆಗಿದೆ ಅಂತ? ನೋಡಿ, ಈ ಕಾಮಾಕ್ಯ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಈ ತುಂಬ ಉಗ್ರವಾಗಿ ಇವಳು ದಾಕ್ಷಾಯಿಣಿ ಅಗ್ನಿಗೆ ಹಾರ್ತಾಳೆ, ಅಲ್ಲಿಂದ ಒಂದು ಒಂದೊಂದು ಅವಳ ಅಂಗಾಂಗನೂ ಕೂಡ ಎಲ್ಲ ಕಡೆ ಶಕ್ತಿಪೀಠದಲ್ಲಿರುತ್ತೆ. ಅಲ್ಲಿ ಶಕ್ತಿಪೀಠಗಳಾಗತ್ತದು. ಸೊ ಶಕ್ತಿಪೀಠಗಳಲ್ಲಿ ಆಗದಾಗ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಿವನ ಜಟೆಯಿಂದ ಬಂದಿರತಕ್ಕಂಥದ್ದು ಕಾಳಿ. ಆ ಕಾಳಿ ಏನು ಮಾಡ್ತಾಳೆ, ಎಲ್ಲ ಸಂಹಾರ ಮಾಡ್ತಾ ಹೋಗ್ತಾಳೆ. ಎಷ್ಟು ಗಣಗಳನ್ನ ಕಳಿಸಿದ್ರು ಕೂಡ ದಕ್ಷ ಅಷ್ಟು ಗಣಗಳನ್ನ ಸಂಹಾರ ಮಾಡ್ತಾ ಹೋಗ್ತಾನೆ. ಕೊನೆಗೆ ವೀರಭದ್ರ ಬಂದು ದಕ್ಷನ ಒಂದು ತಲೆಯನ್ನು ಕಡಿತಾನೆ. ಕಡಿದು ಆ ಅದೇ ಬೆಂಕಿಗೆ ಹಾಕ್ತಾನೆ. ಸೊ ಅಲ್ಲಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಕಾಳಿ. ಈ ಕಾಳಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಬಹಳಷ್ಟು ಒಂದು ಶತ್ರುಗಳನ್ನ ಸಂಹಾರ ಮಾಡ್ತಾ 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 ಬರ್ತಾಳೆ. ಇಡೀ ಶಿವಪುರಾಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಳಿಯ ವರ್ಣನೆಯನ್ನು ಕೊಟ್ಟಿದ್ದಾರೆ. ತಾಂತ್ರಿಕರು ಜಾಸ್ತಿಯಾಗಿ ಕಾಳಿಯ ಒಂದು ಆರಾಧನೆ ಮಾಡ್ತಾರೆ. ಏನಪ್ಪ ಅಂದರೆ ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ, ರುದ್ರಕಾಳಿ, ಭೂತಕಾಳಿ, ಈ ಥರ ಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಆರಾಧನೆ ಎಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಳಿಯನ್ನು ಇಟ್ಕೊಂಡು ಒಂದಷ್ಟು ಸಿದ್ಧಿಯನ್ನು ಮಾಡ್ಕೊಳ್ಳುವಂಥದ್ದು ಕಾಳಿ ಸಿದ್ಧಿ. ಆ ಕಾಳಿಯನ್ನು ಇಟ್ಕೊಂಡು ಕೆಲವು ಒಂದು ತಾಂತ್ರಿಕ ಪ್ರಯೋಗಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಬಂದಿರುತ್ತೆ. ಹಾಗೆಯೇ ಮಾಂತ್ರಿಕರು, ಮಂತ್ರವಾದಿಗಳು ಅಂತ ಏನು ಹೇಳ್ತೀವಿ ನಾವು, ಮಾಂತ್ರಿಕರು, ಅದು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಪ್ರೇತಗಳನ್ನ ಓಡಿಸೋದಕ್ಕೆ, ಭೂತಗಳನ್ನ ಓಡಿಸೋದಕ್ಕೆ, ಪಿಶಾಚಿಗಳನ್ನ ಓಡಿಸೋದಕ್ಕೆ ಈ ಕಾಳಿಯನ್ನು ಬಳಸ್ತಾರೆ. ಕಾಳಿ ಒಂದು ಸಿದ್ಧಿ ಅವ್ರಿಗಾಯ್ತು ಅಂತ ಹೇಳಿದ್ರೆ, ಎಂತಹ ದುಷ್ಟಶಕ್ತಿ ಇದ್ರೂ ಓಡೋಗ್ಲೇಬೇಕು. ಅಷ್ಟು ಪವರ್ಫುಲ್ಲಾಗಿ ಈ ಕಾಳಿ ಒಂದು ಹೋರಾಡ್ತಾಳೆ ಶತ್ರುಗಳ ಮೇಲೆ. ಈ ಕಾಳಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಈ ಕಾಳಿ ಸಿದ್ಧಿಯಲ್ಲಿ ಏನಾಗುತ್ತೆ ಅಂದರೆ, ಕಾಳಿ ಆಹ್ವಾನ ಆಗುತ್ತೆ. ಕಾಳಿ ಆಹ್ವಾನ ಅದು ಏನಾಗುತ್ತೆ, ಕೆಲವು ಟೈಮಲ್ಲಿ ಆ ಒಂದು ಮನುಷ್ಯ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಈ ಕಾಳಿಯ ಒಂದು ಮಂತ್ರವನ್ನು ಹೇಳ್ತಾ, ತಾಂತ್ರಿಕ ವಿಧಾನದಲ್ಲಿ ಪೂಜೆಯನ್ನು ಮಾಡ್ತಾ, ಮತ್ತು ಆ ಕಾಳಿಯನ್ನೇ ನೆನೆಸ್ಕೊಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಳಿ ಬಂದು ಇವನಲ್ಲಿ ಸೇರಿಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ಕೊಟ್ಬಿಡ್ತಾಳೆ. ಕೊಟ್ಟಾಗ ಇವನು ಎಲ್ಲಿ ಕೂತಿದ್ರೆ ಇವನ ಪಕ್ಕದಲ್ಲಿ ಬಂದು ಕಾಳಿ ಕೂತ್ಕೊಳ್ಳೋದು, ನಿಂತ್ಕೊಂಡಿದ್ರೆ ಕಾಳಿ ನಿಂತ್ಕೊಳ್ಳೋದು, ಓಡಾಡ್ತಾ ಇದ್ರೆ ಕಾಳಿ ಓಡಾಡೋದು, ಈ ಥರ ಇಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ. ನಮ್ಮ ಗುರುಗಳಿಗೆ ಇದೇ ಸಿದ್ಧಿ ಇದ್ದಿದ್ದು, ಕಾಳಿ ಸಿದ್ಧಿ. ಅವರು 16 ಯಕ್ಷಿಣಿಯರನ್ನು ಕೂಡ ಅವರು ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ನಮ್ಗೆ ಅದರಲ್ಲಿ 3 ಯಕ್ಷಿಣಿಯನ್ನು ಕೊಟ್ಟರು. ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನದಲ್ಲಿ ಘಟನೆಗಳು ನಡ್ತಿದೆ. ಒಂದು ದಿವಸ ಏನಾಗಿದೆ, ಒಂದು ಒಂದು ಒಬ್ಬ ಮನುಷ್ಯನಿಗೆ ಬಹಳ ಶ್ರೀಮಂತ ಅವನು. ಅವ್ನಿಗೇನಾಗೋಯ್ತು ಅಂತ ಹೇಳಿದ್ರೆ, ಬಹಳ ಒಂದು ತೊಂದರೆಗಳಾಗೋಯ್ತು. ತೊಂದರೆಗಳಂದರೆ ಅಂತಿಂತ ತೊಂದರೆ ಅಲ್ಲ, ಬಹಳ ಒಂದು ದೊಡ್ಡ ತೊಂದರೆ. ಆವಾಗ ನಮ್ಮ ಗುರುಗಳ ಹತ್ರ ಅವ್ರು ಬಂದಾಗ ನನಗೆ ಹೇಳಿದ್ರು, ನೀನೇ ಇದನ್ನು ಅಟೆಂಡ್ ಮಾಡಪ್ಪ. ಯಾಕಂದ್ರೆ ಅವ್ರು ತುಂಬ ಬ್ಯುಸಿ, ಯಾವಾಗಲೂ ತುಂಬ ಅವರು ಒಂದು ನಿಮಿಷ ಕೊಟ್ಟರೆ ಅವರು ಜಪದಲ್ಲಿ ಸಿದ್ಧಿಯಲ್ಲಿ ಕೂತ್ಕೊಂಡ್ಬಿಡ್ತಾಯಿದ್ರು, ಅಷ್ಟು ಬ್ಯುಸಿ ಅವರು. ನೀನೇ ಅದನ್ನು ಅಟೆಂಡ್ ಮಾಡಪ್ಪ ಅಂದಾಗ ನಾನೇನು ಮಾಡಿದೆ, ಅದನ್ನೆಲ್ಲ ಪ್ರಶ್ನೆ ಹಾಕಿ ನೋಡಿದಾಗ ಆ ವ್ಯಕ್ತಿ ಏನಿದಾನಲ್ಲ, ಅವನು ಬಂದು ಮಾತಾಡ್ಕೊಂಡು ಹೋದ್ಮೇಲೆ ನಾನೇನು ಮಾಡಿದೆ, ನೋಡೋಣ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ 3 ದಿನಕ್ಕೆ ಅವನಿಗೆ ಕೈ ಕಾಲು ಬಿದ್ದೋಯ್ತು ಮನೆಯಲ್ಲಿ. ಅವನಿರೋದು ಇದೇ ಬೆಂಗಳೂರಲ್ಲೇನೆ. ಆಮೇಲೆ ಏನು ಮಾಡಿದೆ, ಅವನ ಮನೆಗೆ ಹೋಗ್ಬಿಟ್ಟು ಎಲ್ಲ ನೋಡಿಬಿಟ್ಟು ಪ್ರಶ್ನೆ ಎಲ್ಲ ಹಾಕಿ ಅವ್ರಿಗೆ ನಾನು ಹೇಳಿದೆ, ಏನೇನಾಗಿದೆ ಏನು ಎತ್ತ ಎಲ್ಲ ಹೇಳಿದೆ ವಿಚಾರ. ಆಯಿತು. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ, ಅಣ್ಣ, ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ಅಂದರೆ ಇವನು ಯಾರಿಗೆ ಕೈ ಕಾಲು ಬಿದ್ದೋಗಿದೆ ಅವನ ಹೆಂಡತಿ, ಮತ್ತು ಮಕ್ಕಳು, ಇವರೆಲ್ಲ ಇದ್ದಾರೆ. ಸೊ ಇವರು ಎಲ್ಲ ಇದ್ದಾಗ ನಾನೇನು ಮಾಡಿದೆ, ದೇವ್ರ ಮನೆ ಎಲ್ಲ ಚೆಕ್ ಮಾಡಿದೆ, ಅವ್ರಿಗೆಲ್ಲ ಪ್ರಶ್ನೆ ಹಾಕಿ ಹೇಳಿದೆ, ನೋಡಿ ಈ ಥರ ಇದೆ ಅಂತೆಲ್ಲ ಹೇಳಿದೆ. ಆವಾಗ ತಮ್ಮ ಮತ್ತು ಅವ್ರ ಹೆಂಡತಿ ಇವರು ಎಲ್ಲ ರೆಡಿಯಾದರು. ಅದೇನಿದೆ ಅವನ್ನ ಕ್ಲಿಯರ್ ಆದರೆ ಸಾಕು, ನಾವು ರೆಡಿ ಮಾಡ್ಕೊಳ್ಳೋಣ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಮಾಡಿಕೊಟ್ಮೇಲೆ ಇವನು ಸುಧಾರಿಸ್ಕೊಂಡ, ಅನುಕೂಲ ಆಯಿತು ಆ ವ್ಯಕ್ತಿಗೆ. ಆಯಿತು, ನಮ್ಮ ಗುರುಗಳಿಗೆ ಬಂದು ಎಲ್ಲ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದ, ಎಲ್ಲ ಆಯಿತು. ಕರೆಕ್ಟಾಗಿ 1 ತಿಂಗಳಿಗೆ ತಮ್ಮನಿಗೆ ಅದೇ ಪ್ರಾಬ್ಲಮ್ ಆಗಿದೆ. ಅಣ್ಣನಿಗೆ ಏನಾಗಿದೆ, ಸೇಮ್ ಅದೇ ಪ್ರಾಬ್ಲಮ್ ತಮ್ಮನಿಗಾಗಿದೆ. ಯಾಕೆ ಈ ಥರ ಆಯಿತು? ಎಲ್ಲರಿಗೂ ತುಂಬ ಕ್ವಶನ್ ಮಾರ್ಕ್ ಅದು, ಯಾಕೆ ಈ ಥರ ಆಯಿತು ಅಂತ. ಇಲ್ಲಿ ಏನಾಗೋಗಿದೆ, ಈ ತಮ್ಮ ಇದ್ದಾನಲ್ಲ, ಇವನೇನು ಮಾಡಿದ್ದಾನೆ, ಆಸ್ತಿ ವಿಚಾರಕ್ಕೆ ಒಂದು ಗಲಾಟೆ ಆಗಿದೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ. ಆವಾಗ ಅವನು ಅಣ್ಣ ಕೊಡಲ್ಲ ಅಂತ ಹೇಳಿದ್ದಾನೆ. ಅದು ಸ್ವಲ್ಪ ಹಿಂಗೆ ಆಗಿ ಗಲಾಟೆ ಆಗಿ ಮ್ಯಾನೇಜ್ ಆಗಿ ಹೋಗಿದೆ, ಸರಿ ಹೋಗಿದೆ. ಆದರೆ ತಮ್ಮ ಅದನ್ನು ಮರ್ತಿಲ್ಲ. ಇವನು ಹೋಗಿ ಮಾಂತ್ರಿಕ ಮಾಡಿಸಿದ್ದಾನೆ ಅಣ್ಣನಿಗೆ. ಮಾಡಿಸ್ಬಿಟ್ಟು ಅವನು ಕೆಳಗಡೆ ಮಲಗ್ತಾನಲ್ಲ, ಆ ಮಲಗೋ ಜಾಗದಲ್ಲಿ ಇವರೆಲ್ಲ ಟೂರ್ಗೆ ಹೋದಾಗ ಅಲ್ಲಿ ಟೈಲ್ಸ್ ಕಟ್ ಮಾಡಿ ಅದು ಒಳಗಡೆನೇ ಮಾಡಿಟ್ಬಿಟ್ಟು ಎಲ್ಲ ಕವರ್ ಮಾಡಿ ಎಲ್ಲ ನೀಟಾಗಿ ಮಾಡಿಬಿಟ್ಟಿದ್ದಾನೆ. ಯಾರಿಗೂ ಗೊತ್ತಾಗೋದೇ ಇಲ್ಲ, ಆ ಥರ ಮಾಡಿದ್ದಾನೆ.
ಅದು ಮಾಡಿ ಯಾವಾಗ ಮಾಡಿಟ್ನೋ ಅದು ಕರೆಕ್ಟಾಗಿ 15 ದಿವಸಕ್ಕೆ ಇವನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಅಣ್ಣನಿಗೆ. ಇವನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಒಂದು 3 ತಿಂಗಳು ಅಷ್ಟೊತ್ತಿಗೆ ಜಾಸ್ತಿ ಆಗೋಯ್ತು. ಅವಾಗಲೇ ನಮ್ಮ ಗುರುಗಳ ಹತ್ರ ಅವ್ನು ಬಂದಿದ್ದು. ಸೊ ಬಂದಮೇಲೆ ನನಗೆ ಹೇಳಿದ್ರು, ನಾನು ಹೋದೆ, ಅದೆಲ್ಲ ನೋಡಿದೆ, ಈ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇರೋದು ತುಂಬ ಶಾರ್ಟ್ ಇರ್ಬೋದು, ಆದರೆ ಪ್ರಯೋಗ ಮಾತ್ರ ಭಾರಿ ದೊಡ್ಡದಾಗಿತ್ತು ಆ ಪ್ರಯೋಗ. ಅಂಥ ಪ್ರಯೋಗವನ್ನು ನಾನೇನು ಮಾಡಿದೆ, ಅದಕ್ಕೆ ಬೇರೆ ಥರದ್ದೊಂದು ಎಲ್ಲ ಯೂಸ್ ಮಾಡಿ, ಟೆಕ್ನಿಕ್ ಯೂಸ್ ಮಾಡಿ ಅದನ್ನು ನಾನು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ಟೆ. ಈ ಥರ ಹಲವಾರು ಘಟನೆಗಳು ನಡೆದಿದೆ. ಇದೆಲ್ಲದಕ್ಕೂ ಏನು ಅಂದರೆ, ಒಂದು ಕಾಳಿಯ ಶಕ್ತಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ದಕ್ಷಿಣ ಕಾಳಿ ಅಂತ, ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥ ಕಾಳಿ ಭಾರಿ ಪವರ್ಫುಲ್ ಆಗಿರ್ತಾಳೆ. ಆ ಕಾಳಿಯ ಒಂದು ಎನರ್ಜಿಯಿಂದ ಎಷ್ಟು ದೊಡ್ಡ ಪ್ರಯೋಗ ಆದರೂ ಕೂಡ ಅದನ್ನು ಕಟ್ಟಾಕುವಂಥ, ಬಂಧನ ಮಾಡುವಂಥ ಒಂದು ಶಕ್ತಿ ಬಂದ್ಬಿಡುತ್ತೆ. ಹಾಗಾಗಿ ಕಾಳಿಯ ಸಿದ್ಧಿಯನ್ನು ಗಂಡು ಮಕ್ಕಳು, ಹೆಣ್ಮಕ್ಳು ಅದೆಲ್ಲ ಏನಿಲ್ಲ ಇದರಲ್ಲಿ. ಸುಮಾರು ಜನ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಸ್ಟೂಡೆಂಟ್ಸೇ ಕೆಲವರೆಲ್ಲ ಹೆಣ್ಮಕ್ಳು ಕಾಳಿ ಒಂದು ಸಾಧನೆಯನ್ನು ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಬಹಳಷ್ಟು ಒಂದು ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ. ಈ ಥರ ಕಾಳಿ ಸಾಧನೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾರು ಈ ಸಾಧನೆ ಮಾಡ್ತಾರಲ್ಲ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಟ್ಟುನಿಟ್ಟಾಗಿರಬೇಕು ಕಾಳಿ ಸಾಧನೆ ಮಾಡೋರು. ಸುಮ್ಮನೆ ಹೆಂಗಂದ್ರೆ ಹಂಗಿರೋದು, ಏನೋ ಒಂದು ಊಟ ಮಾಡೋದು, ಎಲ್ಲಂದ್ರೆ ಅಲ್ಲಿ ಊಟ ಮಾಡೋದು, ಅದೆಲ್ಲ ಇಲ್ಲ. ಅವ್ರದ್ದು ಸಿಸ್ಟಮ್ಯಾಟಿಕ್ ಆಗಿದ್ದರೆ ಈ ಒಂದು ಸಾಧನೆ ಮಾಡಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಈ ಒಂದು ಸಾಧನೆ ಮಾಡಿಕೊಂಡು ಕಾಳಿಯನ್ನು ಪಡ್ಕೊಳ್ತಾರವರು. ಪಡ್ಕೊಂಡ್ಮೇಲೆ ಸಾಕಷ್ಟು ಒಂದು ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ಬೋದು. ಆದರೆ ಇದರಲ್ಲಿ ಅನಾನುಕೂಲ ಮಾಡಿಕೊಡೋದು ಇದೆ. ಅಂದರೆ ಯಾರಾದ್ರು ಬರ್ತಾರೆ, ನಮಗೆ ಯಾರೋ ಇಂಥವ್ರು ಆಗಲ್ಲ, ಅವ್ರ ಮೇಲೆ ಪ್ರಯೋಗ ಮಾಡಿಸ್ಬಿಡಿ ಅಂತಲೂ ಹೇಳ್ತಾರೆ. ಆದರೆ ಅದೆಲ್ಲ ತಪ್ಪು. ಆ ಥರ ಎಲ್ಲ ಮಾಡಬಾರ್ದು. ಯಾವಾಗಲೂ ಕೂಡ ಏನು ಒಂದು ತೊಂದರೆ ಆಗಿದೆ ಅದನ್ನು ಸರಿಪಡಿಸೋಕ್ಕೆ ಅಂತಲೇ ಈ ವಿದ್ಯೆ ಇರೋದು. ಹಾಗಾಗಿ ಈ ಕಾಳಿ ಮಾತೆ ಇದ್ದಾಳಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತಾಳೆ. ಆದರೆ ನಾವು ಆ ಕಾಳಿ ಮಾತೆಗೆ ಕಂಡೀಷನ್ ಆಗಿ ಕರೆಕ್ಟಾಗಿ ನ್ಯಾಯಬದ್ಧವಾಗಿರಬೇಕು. ಅದು ತುಂಬ ಮುಖ್ಯ. ಈ ಕಾಳಿ ಮಾತೆ ಹೊಲಿಸ್ಕೊಬೇಕಾದ್ರೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಹೌದು. ಈ ತಾಂತ್ರಿಕ ಮಾಂತ್ರಿಕ ಅವರೆಲ್ಲ ತುಂಬ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಏನಿದೆ ಅದರ ಅರ್ಥ? ಅಂದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಸಪ್ತಶತಿ ಅಂತಿದೆ, ಚಂಡಿ ಪಾರಾಯಣ. ಅದರಲ್ಲೂ ಕೂಡ ಒಂದು ಶ್ಲೋಕದಲ್ಲಿ ಬರುತ್ತೆ ಮಾಂಸಪ್ರಿಯ ಅಂತ. ಅದು ಏನಾಗುತ್ತೆ, ಅದು ದೇವಿಗೆ, ಕೆಲವು ದೇವಿಯರಿಗೆ ಅದು ಬಲಿ ತುಂಬ ಇಷ್ಟ ಆಗುತ್ತೆ. ಆ ಒಂದು ಎನರ್ಜಿ ಅದು. ಇವಾಗ ನೋಡಿ, ನೀವು ಹೋಗ್ಬಿಟ್ಟು ಹುಲಿಗೆ, ಸಿಂಹಕ್ಕೆಲ್ಲ ಹುಲ್ಲನ್ನು ಹಾಕಿದ್ರೆ ಅಥವಾ ತರಕಾರಿ ಇಟ್ಟರೆ ತಿನ್ನುತ್ತಾ? ಅದು ತಿನ್ನಲ್ಲ. ಅದಕ್ಕೇನು ಬೇಕು ಅಂದರೆ ಆ ಒಂದು ಮಾಂಸ, ರಕ್ತ, ಆ ಥರದ್ದೇ ಬೇಕು. ಹಂಗೆ ಅದು ಮನುಷ್ಯರಲ್ಲೂ ಕೂಡ ಅದು ಬಂದ್ಬಿಟ್ಟಿದೆ, ದೇವರಲ್ಲೂ ಕೂಡ ಅದು ಬಂದ್ಬಿಟ್ಟಿದೆ. ಯಕ್ಷಿಣಿಯರಲ್ಲೂ ಇದೆ. ಕೆಲವು ಯಕ್ಷಿಣಿಯರಲ್ಲಿ ಏನು ಅಂತ ಹೇಳಿದ್ರೆ, ಆ ಮಾಂಸವನ್ನಿಟ್ಟು ಧೂಪವನ್ನು ಹಾಕಿ ಕೂತ್ಕೊಂಡು ಆ ಜಾಗದಲ್ಲಿ ನಾವು ಅದನ್ನು ಆ್ಯಕ್ಟಿವ್ ಮಾಡಿಕೊಂಡು ಅದು ಮಾಡಿದ್ರೆ ಯಕ್ಷಿಣಿ ಸಿದ್ಧಿ ಆಗುತ್ತೆ. ಹಂಗೇನೆ ಇದು ಕಾಳಿ ಸಿದ್ಧಿಯಲ್ಲೂ ಅಷ್ಟೇ. ಕಾಳಿಗಂತೂ ಆ ಒಂದು ಬಲಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಕನಿಷ್ಠ ಪಕ್ಷ ಕೋಳಿದಾದ್ರೂ ಬಲಿ ಕೊಟ್ಟೆ ಕೊಡ್ತಾರೆ. ಮತ್ತೆ ಅದನ್ನ ಹೊಲಿಸ್ಕೊಳ್ಳೋಕ್ಕೆ ಸಿದ್ಧಿ ಪೂಜೆನೆಲ್ಲ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲೂ ಸ್ಮಶಾನ ಕಾಳಿ ತುಂಬ ಒಂಥರ ಘೋರವಾಗಿ ಚೆನ್ನಾಗಿರುತ್ತೆ. ನಮ್ಮ ಈ ಬೆಂಗಳೂರಲ್ಲೂ ಕೂಡ ಸ್ಮಶಾನ ಕಾಳಿ ದೇವಸ್ಥಾನ ಇದೆ. ಸೊ ಆ ಒಂದು ದೇವಸ್ಥಾನದಲ್ಲೂ ಕೂಡ ಹಲವಾರು ಜನ ಕೋಳಿಯನ್ನು ಬಿಟ್ಟು ಪೂಜೆನ ಮಾಡಿಸೋದು. ಮತ್ತೆ ಈಗ ನಮ್ಮ ನಗರ ದೇವತೆ ಅಣ್ಣಮ್ಮನಿಗೂ ಕೂಡ ಅಷ್ಟೇನೆ ಕೋಳಿಯನ್ನು ತಗೊಂಡೋಗಿ ಬಿಟ್ಬಿಡ್ತಾರೆ ಹರಕೆ ರೂಪದಲ್ಲಿ. ಸೊ ಹಾಗಾಗಿ ಕೆಲವು ದೇವತೆಗಳಿಗೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಗಂಡು ದೇವರಲ್ಲಿ ಭೈರವ, ಕಾಲಭೈರವ, ಈ ತರ ಎಲ್ಲ ದೇವರಿಗೆ ಬಲಿ ತುಂಬಾ ಬೇಕೇ ಬೇಕಾಗತ್ತೆ. ಈಗ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ದೇವರುಗಳು ಭಿನ್ನವಾಗಿರೋದ್ರಿಂದ ಕಾಳಿ ದೇವರು ತುಂಬಾ ಶಕ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಶಕ್ತಿನ ಹೊಲಿಸ್ಕೊಳ್ಳೋದೆಲ್ಲ ಹೇಗ್ ಮಾಡ್ತಾರ ಅವರು? ಅದು ಹೊಲ್ಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೇ ನಾನು ಹೇಳ್ದಂಗೆ ತಾಂತ್ರಿಕ ವಿಧಾನದಲ್ಲಿ ಹೊಲ್ಸ್ಕೊತಾರೆ. ಮತ್ತೆ ಬಲಿ ಕೊಟ್ಟು ಹೊಲ್ಸ್ಕೊಳ್ತಾರೆ. ಈ ತರದೆಲ್ಲ ನಾನಾ ವಿಧಾನದಲ್ಲಿ ಅವರ ಗುರುಗಳು ಇರ್ತಾರಲ್ಲ, ಅವ್ರು ಇದನ್ನ ಅವ್ರಿಗೆ ಇಂಡಿಕೇಟ್ ಮಾಡ್ತಾರೆ. ಇದೇ ತರದಲ್ಲಿ ಮಾಡಬೇಕು, ಈ ತರದಲ್ಲೇ ಹೊಲ್ಸ್ಕೋಬೇಕು, ಇಂಥ ದಿನಾನೇ ಇರಬೇಕು, ಹಿಂಗೆ ಇರಬೇಕು ಅಂತಕ್ಕಂಥದ್ದು ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ತದ್ವಿರುದ್ಧವಾಗಿ ಹೋದಾಗ ಮಾತ್ರ ತುಂಬಾ ಬಹಳಷ್ಟು ತೊಂದರೆಗಳಾಗುವಂಥದ್ದು ಇರುತ್ತೆ. ಈ ಕಾಳಿ ಅನ್ನೋದು ಒಳ್ಳೇದಕ್ಕೂ ಇರುತ್ತೆ, ಕೆಟ್ಟದಕ್ಕೂ ಇರುತ್ತೆ. ಖಂಡಿತ. ಇದು ಯಾವ ತರ ಅದು ಉಪಯುಕ್ತವಾಗುತ್ತೆ? ಒಂದು ತಾಂತ್ರಿಕವಾಗಿ, ಮಾಂತ್ರಿಕವಾಗಿ, ಇಲ್ಲಾಂದ್ರೆ ಒಳ್ಳೇದಕ್ಕೆ ಇದನ್ನ ಉಪಯೋಗಿಸ್ತಾರ ಅವ್ರು ಯಾವ ತರ ಇದು ಮಾಡ್ತಾರೆ ಅಂತ? ಅದು ಸೊ ಈ ಶಕ್ತಿಯನ್ನ ಇವಾಗ ಯಾವ್ದು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಅಂತ ನಾನು ಹೇಳೋದು. ಆದ್ರೆ ಕೆಟ್ಟದಕ್ಕೆ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ, ಕೆಲವು ಜನರಿಗೆ ಅದನ್ನ ಮಾರಣ ಪ್ರಯೋಗ ಅಂತ ಹೇಳಿ ಮಾಡ್ತಾರೆ. ತುಂಬಾ ಕೆಟ್ಟ ಪ್ರಯೋಗ ಅದು. ಅದನ್ನ ಮಾಡಕ್ಕೆ, ಮತ್ತೆ ಉಚ್ಚಾಟನೆ ಮಾಡಕ್ಕೆ, ಇದಕ್ಕೆಲ್ಲ ಅದನ್ನ ಉಪಯೋಗಿಸ್ಕೊಳ್ತಾರೆ. ಮಾಂತ್ರಿಕ ಇದನ್ನ ತುಂಬಾ ಉಪಯೋಗಿಸ್ತಾರೆ. ತುಂಬಾ ಉಪಯೋಗಿಸ್ಕೊಳ್ತಾರೆ. ಇದರಿಂದ ಉದ್ದೇಶಗಳು ಏನೇ ಆಗಿದ್ರು ಒಂದು ಒಳ್ಳೇದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಆಗಿರುತ್ತೆ ಅನ್ನೋದು ನಿಮ್ದೊಂದು ಅಭಿಪ್ರಾಯ ಹೇಳಿದಿರ. ಇದನ್ನ ಹೊಲಿಸ್ಕೊಳಕ್ಕೆ ಎಷ್ಟು ವರ್ಷಗಳು ಕಾಲ ತಪಸ್ಗಳು ಮಾಡ್ಬೇಕು? ಅವ್ರು ಏನು ಆತರ ಹೇಗೆ ಇದು ಮಾಡ್ತಾರೆ ನೋಡಿ, ಕಾಳಿದು ನಾವು ಹೊಲಿಸ್ಕೋಬೇಕಾದ್ರೆ, ಕಾಳಿ ಸಿದ್ಧಿ ಆಗ್ಬೇಕಂದ್ರೆ ಒಬ್ಬ ಕರೆಕ್ಟ್ ಆಗಿರೋನ್ಗೆ 18 ವರ್ಷ ಬೇಕಾಗತ್ತೆ. 18 ವರ್ಷ. ಅದು ಕಾಡಲ್ಲಿ ಇರ್ಬೇಕು ಅವ್ನು 6 ವರ್ಷ.
6 ವರ್ಷ ನಾಡಲ್ಲಿ ಇರಬೇಕು, 6 ವರ್ಷ ಕಾಡಲ್ಲಿ ಇರಬೇಕು. ಆಯ್ತಾ, ಮಿಕ್ಕಿದ್ದು ನಾರ್ಮಲ್ ಜೀವನ. ಈ ಥರ ಎಲ್ಲ ಇದ್ದು ಅವನು ಕಾಳಿ ಸಿದ್ಧಿಯನ್ನು ಮಾಡ್ಕೋಬೇಕು. ಈ ತರ ಸಿದ್ಧಿ ಮಾಡ್ಕೊಂಡಿರೋರು ತುಂಬಾ ಜನ ಇದಾರಾ? ತುಂಬಾ ಜನ ಇಲ್ಲ, ಕೆಲವೇ ಜನ ಇದ್ದಾರೆ. ತುಂಬಾ ಜನಕ್ಕೆ ಇದು ಮಾಡಕ್ ಆಗಲ್ಲ, ಓಡ್ ಬಂದ್ಬಿಡ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ. ಅಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಯಾರು ಇದಾರ ಆ ತರ ಮಾಡಿರೋರು? ಕಾಳಿ ಮಾಡಿರೋ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇದ್ದಾರೆ. ಕೆಲವು ನಾಗಸಾಧುಗಳೆಲ್ಲ ಮಾಡ್ಕೊಂಡಿದ್ದಾರೆ. ನಾಗಸಾಧುಗಳು, ಹೌದೌದು. ಈ ನಾಗಸಾಧುಗಳಿಗೂ ನಮ್ಮ ನಾರ್ಮಲ್ ಇರೋ ಜನಗಳಿಗೆ ಏನ್ ವ್ಯತ್ಯಾಸ? ಅದು ನಾಗಸಾಧುಗಳು ಅಂದ್ರೆ ಏನದು? ನಾಗಸಾಧುಗಳು ಅಗೋರಿಗಳು, ಅಗೋರಿಗಳು. ಆಯ್ತಾ, ಇವರೆಲ್ಲ ಏನು ಅಂತ ಹೇಳಿದ್ರೆ ಇವರು ಕಣ್ಣು ಕಾಣಿಸೋದಿಲ್ಲ. ಗುಪ್ತವಾಗಿ ಹಿಮಾಲಯದಲ್ಲಿ ಕೆಲವು ಜಾಗದಲ್ಲಿ ಸ್ಮಶಾನಗಳಲ್ಲೇ ಇರ್ತಾರೆ. ಹೌದು. ಏನು ಅಂದ್ರೆ ಶಿವನ ಆರಾಧಕರು, ದೇವಿ ಮಹಾಕಾಳಿ ಆರಾಧಕರು. ಇವರಿಗೆ ಸ್ನಾನ ಇರೋದಿಲ್ಲ, ಪೂಜೆ ಇರೋದಿಲ್ಲ, ಏನು ಇಲ್ಲ, ಎಲ್ಲಾನು ದೇವರೇ ಆಗಿರ್ತಾನೆ, ಆ ದೇವಿನೇ ಆಗಿರ್ತಾಳೆ. ಹಂಗಾಗಿ ಇವರೆಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥವ್ರು. ಇವ್ರ ಹತ್ರ ಹೋದಾಗ್ಲೇ ಹೋಗಿ ಅವರ ಜೊತೆ ನಿಲ್ಲಕ್ಕೆ ಆಗಲ್ಲ, ಅಷ್ಟು ಎನರ್ಜಿ ಅವರಲ್ಲಿ ಇರುತ್ತೆ. ಕೆಲವು ಜನಗಳು ಹೇಳ್ತಾರ ಅವರು ಅಗೌರಿಗಳಾಗಿರ್ಲಿ ಇವ್ರುಗಳು ಮನುಷ್ಯರದು ಮಾಂಸ ತಿಂತಾರೆ ಅಂತ, ನಿಜನಾ ಅದು? ಅದು ಖಂಡಿತ ಹೌದು. ಅವ್ರಿಗೆ ಅದು ಮನುಷ್ಯರದ್ದು ಅಂತ ಹೇಳಿದ್ರೆ ನೋಡಿ ನಮ್ಗೆ ಒಂಥರ ಅನ್ಸುತ್ತೆ. ಹೌದು. ಆದ್ರೆ ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ ಅದು ಅವ್ರಿಗೆ ಏನು ಅಂದ್ರೆ ಒಂದು ಆಹಾರ, ಅದು ಅಷ್ಟೇ ಆಹಾರ. ಶಿವನಿಗೆ ಅದು ಒಂದು ಇದು ಅಂತ, ನೈವೇದ್ಯ ಅಂತ ಹೇಳ್ಬಿಟ್ಟು ಅದು. ಅವರು ಮನುಷ್ಯರ ತರ ಅಲ್ಲ ಅಂತ ಅವ್ರು ಹೇಳೋದು. ಅವ್ರು ಮನುಷ್ಯರಲ್ಲ, ಅವ್ರು ದೇವ್ರವ್ರು. ಅಘೋರ ಕಾಲಭೈರವ ಅವರು, ಕಾಳಿ ಅವರು, ಆಯ್ತಾ, ಈ ತರ ಇರ್ತಾರೆ. ಈ ತರ ಸ್ವರೂಪದಲ್ಲಿ ಇರೋದ್ರಿಂದ ಮನುಷ್ಯ ಎಲ್ಲ ಸಾಮಾನ್ಯವಾದವರು, ಪಾಪ ಕರ್ಮಗಳನ್ನ ಮಾಡೋರು, ಆಯ್ತಾ, ದುಡ್ಡಿಗೆ ಆಸೆ ಪಡೋರು, ಅವರೆಲ್ಲ ಯಾವ್ದಕ್ಕೂ ಆಸೆ ಪಡಲ್ಲ. ಈ ಕೆಲವರು ನಾಗಸಾಧುಗಳು, ಅಘೋರಿಗಳು ಅಂತ ವೇಷ ಹಾಕೊಂಡು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಎಲ್ಲ ಈ ನಮ್ಮ ಮಾಧ್ಯಮಗಳೆಲ್ಲ ಬರ್ತಾ ಇದಾರೆ, ಅವರೆಲ್ಲ ನಾಗಸಾಧುಗಳಲ್ಲ. ಸುಮ್ಮನೆ ಒಂದ್ 4 ಕಲ್ತ್ಕೊಂಡಿದ್ದಾರೆ, ಒಳ್ಳೆ ಹಿತವಚನಗಳನ್ನ ಒಂದಷ್ಟು ಮೀಡಿಯಾದಲ್ಲಿ ಪ್ರಚಾರಗಳನ್ನ ಮಾಡ್ತಾರೆ. ಆದ್ರೆ ನಾಗಸಾಧುಗಳು, ಅಘೋರಿಗಳು ಯಾವತ್ತೂ ಮೀಡಿಯಾಗೆ ಬರೋದಿಲ್ಲ. ಅವ್ರು ಬಹಳ ಅದ್ಭುತವಾಗಿರ್ತಕ್ಕಂಥವ್ರು, ಭಾರಿ ಭಯಂಕರವಾಗಿರ್ತಕ್ಕಂಥವ್ರು. ಕೆಲವು ಜಾಗಗಳಲ್ಲಿ ಅವ್ರು ಬರ್ತಾರೆ, ಬಂದಾಗ ಅವ್ರ ದರ್ಶನ ಮಾಡೋದು ಇದೆಯಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವ್ರ ಕೈಲಿ ಏನೇ ಒಂದು ನಾವು ತಗೊಂಡ್ರು, ಒಂದು ರುದ್ರಾಕ್ಷಿ, ಒಂದು ವಿಭೂತಿ, ಏನೋ ಒಂದು ಕೊಡ್ತಾರೆ ಅವರು, ಆಯ್ತಾ. ಅದು ನಮ್ಗೆ ಬಹಳ ಒಂದು ಅನುಕೂಲ ಆಗಿರ್ತಕ್ಕಂಥ. ನಾನು ಎಷ್ಟೋ ಗಿಡಮೂಲಿಕೆಗಳನ್ನ ಅವ್ರ ಕೈಲೇ ತೆಗ್ಸೋದು. ಯಾಕಂದ್ರೆ ಕೆಲವು ಮೂಲಿಕೆಗಳನ್ನ ಮುಟ್ಟಕ್ಕೆ ಹೋದಾಗ ಅದು ನಮ್ಗೆ ತುಂಬಾ ಎನರ್ಜಿ ಇರುತ್ತೆ, ತುಂಬಾ ಅದರಿಂದ ತುಂಬಾ ನೆಗೆಟಿವ್ ಬರುತ್ತೆ. ಹಂಗಾಗಿ ಆ ನಕ್ಷತ್ರಗಳಲ್ಲಿ ಇದರಲ್ಲಿ ಅವ್ರು ತೆಗಿಯಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅವ್ರು ತೆಕ್ಕೊಡ್ತಾರೆ. ಹಿಂಗೆಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನು, ಬಂಗಿ ಸೊಪ್ಪು, ಭಾಂಗ್ ಅಂತ ಹೇಳ್ತೀವಲ್ಲ, ಬಂಗಿ ಸೊಪ್ಪು, ಅದು ಬೇಕಾಗತ್ತೆ. ಮತ್ತೆ ಇದೇ ತರ ಇರುತ್ತೆ. ಹಂಗಾಗಿ ಅವರು ಬಹಳ ಒಂದು ಶ್ರೇಷ್ಠರಾಗಿರ್ತಾರೆ ಭಕ್ತಿಯಲ್ಲಿ, ಶಕ್ತಿಯಲ್ಲಿ. ಅವ್ರು ತುಂಬಾ ಅವ್ರ ಪವಾಡಗಳು ತುಂಬಾ ನಡೆಯುತ್ತೆ ಅಲ್ವಾ ಅವ್ರದೆಲ್ಲ? ಹೌದೌದು, ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಹಾಗಾಗಿ ಅದು ಅವರು ಯಾರು ಅದನ್ನ ಜಾಸ್ತಿ ಅವ್ರು ಪ್ರಚಾರ ಮಾಡ್ಕೊಳ್ದೆ ನಮ್ಗೆ ಸಿಗ್ತಾರಲ್ಲ, ಅವ್ರನ್ನ ನಂಬ್ಬೇಕು ನಾವು. ಈ ತರ ಇರೋರೆಲ್ಲ ನಮ್ಗೆ ಒಳ್ಳೆಯವರಲ್ಲ. ಆ ತರ ವ್ಯಕ್ತಿಗಳನ್ನ ನಾವು ಒಂದು ಕಾಶಿಲ್ ನೋಡ್ಬೋದು, ತುಂಬಾ ಜನ ಕಾಶಿಗಳಲ್ಲಿ ದೇವಸ್ಥಾನ, ಕುಂಭಮೇಳ ನಡೆಯುತ್ತೆ, ಹೌದು, ಅಲ್ಲಿ ಬಂದಿರ್ತಾರೆ. ಒಂದು 1000ದಲ್ಲಿ ಒಬ್ಬರು ಇರ್ತಾರೆ ಅವರು. ಹೌದಾ? ಸೊ ಹಾಗಾಗಿ ಅವರು ನಮ್ಗೆ ಐಡೆಂಟಿಫೈ ಆಗುತ್ತೆ, ಅವ್ರ ಶಕ್ತಿ, ಆ ಎನರ್ಜಿ, ಆ ಇದು ಎಲ್ಲ ಅವ್ರ ಹತ್ರ ನಿಂತ್ಕೊಂಡಾಗ್ಲೇ ಗೊತ್ತಾಗತ್ತೆ ಒಬ್ಬ ಮನುಷ್ಯನ್ಗೆ ಎಷ್ಟಿರುತ್ತೆ ಅಂತ. ಸೊ ಅಂತ ಅವರು ಕಾಳಿಗೆ ಹೊಲ್ಸ್ಕೊಂಡಿರ್ತಾರ, ಅವರು ಕಾಳಿನ ಅವ್ರು ಹೊಲ್ಸ್ಕೊಂಡಿರ್ತಾರ ಅಗೋರಿಗಳು. ಅದನ್ನ ಕಾಳಿನ ಅವರು ತುಂಬಾ ಚೆನ್ನಾಗಿ ಹೊಲ್ಸ್ಕೊಂಡಿರ್ತಾರೆ. ಅವ್ರ ಹತ್ರನೇ, ಅವ್ರ ಜೊತೆನೇ ಇರುತ್ತೆ ಕಾಳಿ. ಹಂಗಾಗಿ ಆ ಶಕ್ತಿ ಇರ್ತಕ್ಕಂಥವ್ರಿಗೆ ತುಂಬಾ ಅನುಕೂಲ ಆಗತ್ತೆ. ಹೊರಗಡೆ ಪ್ರಪಂಚಕ್ಕೂ ಅವ್ರಿಗೂ ಸಂಬಂಧ ಇರಲ್ಲ, ಆತರ ಇರ್ತಾರ. ಆತರ ಇರ್ತಾರೆ. ಇದ್ರ ವಿಶೇಷತೆಗಳು ಇನ್ನೇನ್ ಹೇಳ್ಬೋದು ಗುರುಗಳ? ಈಗ ಅಂದ್ರೆ ಕಾಳಿ ವಿಶೇಷತೆಗಳು. ಕಾಳಿ ನೋಡಿ, ಕಾಳಿ ತುಂಬಾ ಭಯಂಕರವಾಗಿರೋಳು, ರೌದ್ರಾವತಾರಿಣಿ, ಅದೆಲ್ಲ ಜನಗಳು ಕಲ್ಪನೆಯಲ್ಲಿ, ಚಿತ್ರಪಟಗಳಲ್ಲಿ ಬರುತ್ತೆ. ಆದ್ರೆ ಕಾಳಿ ಅಷ್ಟೇ ಒಳ್ಳೆಯವಳು, ಅಷ್ಟೇ ಸೌಮ್ಯ ಸ್ವರೂಪಕ್ಕೂ ನಾವು ಇಳಿಸ್ಕೋಬಹುದು ಅವಳನ್ನ. ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ಬೇಕು, ಮಾಂಸನೇ ಕೊಡ್ಬೇಕು ಅಂತ ಏನಿಲ್ಲ, ಸಾತ್ವಿಕ ಆಹಾರವನ್ನು ಕೊಡ್ಬೋದು, ಆಯ್ತಾ. ಈಗ ಶಂಕರಾಚಾರ್ಯರಿಗೆ ಕಾಳಿ ಎದುರಿಸಿದಾಗ ಅವಳನ್ನ ಒಳ್ಳೆ ಒಂದು ರಾಜರಾಜೇಶ್ವರಿಯಾಗಿ ಕನ್ವರ್ಟ್ ಮಾಡ್ತಾರೆ ಶಂಕರಾಚಾರ್ಯರು. ಆ ಥರ ನಮ್ಮ ಒಂದು ಕೈಯಲ್ಲಿದೆ. ನಾವು ಮಾಡುವಂಥ ಆ ಪೂಜೆ, ಆ ಭಕ್ತಿ, ಆ ಶ್ರದ್ಧೆ ಇದೆಯಲ್ಲ, ಅದು ಕರೆಕ್ಟಾಗಿದ್ದರೆ ನಮಗೆ ಎಲ್ಲ ಒಂದು ಅನುಗ್ರಹ, ಅನುಕೂಲ ಕಾಳಿಯಿಂದ ಆಗತ್ತೆ. ಕಾಳಿ ಅಂದರೆ ತುಂಬ ಕಾಲರಾತ್ರಿ ಅಂತ, ಬೆಳಿಗ್ಗೆ ಮತ್ತು ರಾತ್ರಿ ಎಲ್ಲ ಸೇರಿದ್ರೆ ಇಡೀ ದಿನ ಇರ್ತಕ್ಕಂಥವಳೇ ಕಾಳಿ. ಹಾಗಾಗಿ ನಮ್ಮ ಜೀವನದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡುವಂಥವಳು ಕಾಳಿ. ಹಾಗಾಗಿ ನಮಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಕಾಳಿ ಆರಾಧನೆ ಮಾಡ್ತಕ್ಕಂಥವ್ರಿಗೆ ನಮಗೇನು ಬೇಡ, ನಾವು ಆ ದೇವಿನೇ ನಮ್ಗೆ ಬೇಕು ಅಂತಕ್ಕಂಥ ಅಪೇಕ್ಷೆ ಯಾರಿಗೆ ಇರುತ್ತಲ್ಲ, ಅವ್ರಿಗೆ ಬೇಗ ಒಲಿತಾಳೆ, ಬೇಗ ಅವರ ಒಂದು ಎಲ್ಲಾ ಕೆಲಸಗಳನ್ನು ಮಾಡ್ಕೊಡ್ತಾಳೆ. ಅಂತ ಒಂದು ಶಕ್ತಿ ಕಾಳಿಗೆ ಇರುತ್ತೆ. ಈ ನವರಾತ್ರಿ ದಿನ ದುರ್ಗೆಯರ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಶಕ್ತಿ ಪೀಠಗಳನ್ನೆಲ್ಲ, ಏನಾದರೂ ವಿಶೇಷತೆಗಳು? ನವರಾತ್ರಿಯಲ್ಲಿ ಬರ್ತಕ್ಕಂಥವಳು ಏನು ಅಂತ ಹೇಳಿದ್ರೆ ನವದುರ್ಗೆಯರು, ಅದ್ರಲ್ಲಿ ಕಾಳಿನೂ ಇದ್ದಾಳೆ, ಕಾಲರಾತ್ರಿ ಅಂತ ಕರಿತೀವಿ ನಾವು.
ಆ 7ನೇ ದಿನದಲ್ಲಿ ಬರ್ತಕ್ಕಂಥ ಕಾಲರಾತ್ರಿ ಇದೆಯಲ್ಲ ಅದು ಬಹಳ ವಿಶೇಷ. ಹ್ಮ್ ಅವತ್ತಿನ ದಿವಸ ಎಷ್ಟೆಷ್ಟೋ ಸಿದ್ಧಿಗಳಿಗೆ ಕೂತ್ಕೊಳ್ತಾರೆ ಮಾಂತ್ರಿಕರು. ಆಮೇಲೆ ಅವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡ್ತಾರೆ. ಮತ್ತು ಯಾವುದೇ ಹೊಸ ವಸ್ತುಗಳನ್ನ ತಗೊಳ್ಳೋದಿಲ್ಲ. ಏನೇ ಒಂದು ಹೊಸದು ಮಾಡಿದ್ರು ಕೂಡ ಅವತ್ತು ಹಾಳಾಗತ್ತೆ, ಅವತ್ತು ಮಾಡಬಾರ್ದು. ಸೊ ಹಾಗಾಗಿ ನವರಾತ್ರಿಯಲ್ಲಿ ಆ ಕಾಲರಾತ್ರಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ. ಹ್ಮ್ ಹ್ಮ್ ಅವತ್ತಿನ ದಿವಸ ಯಾರು ಸಿದ್ಧಿ ಮಾಡ್ಕೊಳ್ತಾರೋ, ಯಾರು ಅವತ್ತಿನ ದಿವಸ ಒಂದು ಈ ಥರದ ಕೆಲಸಗಳು ತಾಂತ್ರಿಕ ಕೆಲಸಗಳನ್ನೆಲ್ಲ ಮಾಡ್ತಾರೋ, ಒಂದು ಯಂತ್ರ ಬರೆಯೋಕ್ಕೆ ಅದು ಆ ಒಂದು ಸಿದ್ಧಿ ದಿವಸ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು.